ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕಿ. ಧನಂಜಯ, ಈಗ ನಾನು ನಿನಗೆ ಪ್ರಾಕೃತಿಕ 3 ಗುಣಗಳ ಅನುಸಾರವಾಗಿ ಈ ಬುದ್ಧಿವಂತರು ಹಾಗೆ 3 ರೀತಿಯಾದಂತಹ ಸ್ಥಿರ ಅಥವಾ ದೃಢ ಮನಸ್ಥಿತಿ ಇರುವವರು ಹೇಗಿರ್ತಾರೆ ಮತ್ತೆ ಯಾರು ಅಂತ ಹೇಳ್ತೀನಿ, ಕೇಳಿಸ್ಕೊ. ಒಬ್ಬ ಮನುಷ್ಯನಿಗೆ ಯಾವಾಗ ಅವನಿಗೆ ಅವಶ್ಯಕತೆ ಇರುವಂತಹ ಪ್ರಮುಖವಾದಂತಹ ಕೆಲಸಗಳು ಯಾವುದು ಮತ್ತೆ ಅನಾವಶ್ಯಕವಾದಂತಹ ಕೆಲಸಗಳು ಯಾವುದು, ಯಾವ ಪರಿಸ್ಥಿತಿಯಲ್ಲಿ ಯಾವುದನ್ನ ಮಾಡಬೇಕು ಮತ್ತೆ ಯಾವುದನ್ನ ಮಾಡಬಾರ್ದು, ಇದನ್ನ ತಿಳ್ಕೊಂಡಿರೋದು, ಯಾವುದರಲ್ಲಿ ಭಯ ಇರಬೇಕು ಮತ್ತೆ ಯಾವುದರಲ್ಲಿ ಧೈರ್ಯವಿರಬೇಕು ಅನ್ನುವ ವಿಷಯದ ಬಗ್ಗೆ ಅರಿವು, ಮತ್ತೆ ಬಂಧನಗಳೆಲ್ಲ ಯಾವುದು ಮತ್ತೆ ಅದರಿಂದ ಬಂಧ ಮುಕ್ತನಾಗೋದು ಹೇಗೆ ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ಅರಿವು ಇದ್ದರೆ ಅವನನ್ನು ನಾವು ಜ್ಞಾನಿ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾರೆ.